ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಗಿರಿ ಪ್ಲೀಸ್, ನೀವು ಎಲ್ಲಿದ್ದೀರಾ ಹೇಳಿ, ನನಗೆ ಅಷ್ಟಕ್ಕೆ ಉತ್ತರ ಬೇಕಾಗಿರೋದು. ಹೇಳಿ ಪ್ಲೀಸ್. ಮನೇಲಿ. ನಾನು ಈಗಲೇ ಬಂದೆ, ಬಾಯ್. ಹಲೋ ಅಭಿ. ಏನಂತೋ ಗಿರಿ? ಅಮ್ಮ, ಅಭಿ ಮನೆಗೆ ಬರ್ತಾ ಇದ್ದಾರೆ. ಅಲ್ಲ ಕಣೋ, ಈ ಪರಿಸ್ಥಿತಿಲಿ ಅಭಿನ ನಿಮ್ಮಪ್ಪ ನೋಡಿದ್ರೆ ಏನೋ ಗತಿ? ಅವ್ರು ಇವಾಗ ಕಾಲ್ ಮಾಡಿದ್ರೆ ರಿಸೀವ್ ಕೂಡ ಮಾಡಲ್ಲಮ್ಮ. ಗಿರಿ, ಒಂದು ಕೆಲಸ ಮಾಡು. ಅಭಿ ಮನೆಗೆ ಬಂದ ತಕ್ಷಣ ಅವನು ಹೊರಗಡೆ ಕರ್ಕೊಂಡು ಹೋಗ್ಬಿಡು. ಅಲ್ಲೇ ಮಾತಾಡಿದ್ರಾಗತ್ತೆ. ಹಾಯ್ ಅಭಿ. ಹಾಯ್ ಗಿರಿ. ಬನ್ನಿ, ಹಾಗೆ ವಾಕ್ ಮಾಡ್ತಾ ಮಾತಾಡೋಣ. ಏನ್ರಿ, ಮನೆಗೆ ಬಂದವ್ರನ್ನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾಕೆ, ನಾನು ನಿಮ್ಮ ಮನೆಗೆ ಬರಬಾರ್ದಾ? ಹಾಗೇನಲ್ಲ, ಅದು ನಿಮ್ಮ ತಾಯಿಯವ್ರನ್ನ ಮಾತಾಡಿಸಿ ತುಂಬ ದಿನ ಆಗಿದೆ, ಮಾತಾಡ್ಸ್ಕೊಂಡು ಬರ್ತೀನಿ. ಅಭಿ ಗಿರಿ. ಅಮ್ಮ. ಹಾಂ, ನಮಸ್ತೆ ಅಮ್ಮ. ಚೆನ್ನಾಗಿದೆಯಾ ಅಭಿ? ಹಾಂ, ನಿನ್ನೆ ತನಕ ಸ್ವಲ್ಪ ಡಲ್ಲು, ಇವತ್ತು ಸೂಪರ್. ನಿನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕಣೋ. ಯಾವಾಗಲೂ ನಗ್ನಾಗ್ತಾ ಇರ್ತೀಯ. ಅದೇ ನಮ್ಮ ಅಪ್ಪಂಗೆ ಆಗಲ್ಲ. ಅಮ್ಮ, ಒಂದು ವಿಷಯ, ನೀವು ಗಿರಿಗೆ ಬೇರೆ ಹೆಣ್ಣು ನೋಡಿಲ್ಲ ಅಲ್ಲ? ಇಲ್ಲ, ಯಾಕಪ್ಪ? ನನಗೊಂದು ಸ್ವಲ್ಪ ಟೈಮ್ ಕೊಡಿ. ನಮ್ಮ ಮನೆಯಲ್ಲಿ ಎಲ್ಲ ಸರಿ ಮಾಡಿ ಶಾಲಿನಿ ಗಿರಿಧರ್ ಮದುವೆ ಆಗೋ ಥರ ನಾನು ಮಾಡ್ತೀನಿ, ಓಕೆನಾ? ಸರಿ ಕಣೋ. ಓಕೆನಾ ಗಿರಿ? ಅದೆಲ್ಲ ಆಮೇಲೆ ಇರಲಿ, ಬನ್ನಿ ಒಂದೊಂದು ಮಾತಾಡ್ಕೊಂಬರೋಣ. ಏನ್ರಿ, ನಿಮ್ಮಮ್ಮ ಕಾಫಿ ಕೊಡ್ತೀನಿ ಅಂದರು ಅಲ್ವಮ್ಮ? ಹಾಂ. ಏನ್ರಿ ಗಿರಿ, ಮನೆಯಿಂದ ಸಾಗಾಕಕ್ಕೆ ನೋಡ್ತಿದ್ದೀರಲ್ರಿ ನನ್ನ? ಅಯ್ಯೋ ಅಭಿ, ಹಾಗೇನಲ್ಲ. ಹಂಗೇನು ಇಲ್ಲ ತಾನೆ? ಬನ್ನಿ ಕೂತ್ಕೊಳ್ಳಿ. ಮತ್ತೆ ನಿಮ್ಮನೆ ಅಂತಾನೆ ಅನ್ಕೊಳ್ಳಿ. ಈಗ ಹೇಳಿ, ಏನು ವಿಷಯ? ಅಭಿ, ಅದು ಇಲ್ಲಿ ಹೇಳೋಕ್ಕಾಗಲ್ಲ, ಆಚೆ ಹೋದರೆ ಒಳ್ಳೆಯದು. ಹೌದಾ? ಕಾಫಿ ಕುಡ್ಕೊಂಡು ಹೋಗೋಣ ಬಿಡ್ರಿ, ಒಂದು 2 ನಿಮಿಷ, ಏನೂ ಆಗಲ್ಲ. ಥ್ಯಾಂಕ್ಸ್ ಅಮ್ಮ. ಸಾರಿ ಕಣೋ. ಇಟ್ಸ್ ಓಕೆ, ಪರವಾಗಿಲ್ಲ. ವಾಶ್ರೂಮ್ ಆ ಕಡೆ ಇದೆ. ಥ್ಯಾಂಕ್ ಯು. ಏನೋ ಅಮ್ಮ ಮಗ ಇಬ್ರು ಮನೇಲೇ ಇದ್ದೀರಾ? ನಾಚಿಕೆ ಆಗಲ್ವಾ? ದೊಡ್ಡ ಗಂಟಿನ ಥರ ಮಾತಾಡಿದೆ,
ಮನೆ ಬಿಟ್ಟು ಹೋಗ್ತೀನಿ, ಅಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಯಾಕೆ ಇನ್ನು ಒಂದು ಮನೆ ಹುಡ್ಕೊಳಕ್ಕಾಗ್ಲಿಲ್ವಾ? ಮನೆ ಹುಡ್ಕೊಳಕ್ಕಾಗದೇ ಇರೋನು ಇನ್ನು ನನ್ನ ಕಂಪ್ನಿನ ನಿಭಾಯಿಸ್ತೀಯನ ನೀನು? ಈಗ ಯೋಚನೆ ಮಾಡು ಗಿರಿ. ನಾನು ಹೇಳಿದ್ದೆ ಸರಿ ಅಂತ ಅನಿಸ್ತಾ ಇದೆ ಅಲ್ವಾ? ಜಯರಾಮನ್ನ ಮುಗಿಸ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ನನ್ನ ದಾರಿಗೆ ಬರ್ತೀಯಾಗಿರಿ. ಈಗಲೂ ಈ ಮನೇಲಿ ನಿನಗೆ ಸ್ಥಾನ ಇದೆ. ಇಲ್ಲ ನೀನು ಒಳ್ಳೆಯವನಾಗ್ತೀನಿ ಅನ್ನೋ ಹಾಗಿದ್ರೆ ಈಗಲೇ ಮನೆ ಬಿಟ್ಟು ಹೋಗ್ಬೋದು. ನೀನು ಇಲ್ಲಿ ಏನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಇರೋದೇ ಹಾಗೆ. ನಿಮ್ಮಪ್ಪನ ಬೀದಿಗೆ ತರೋವರೆಗೂ ನನಗೆ ನೆಮ್ಮದಿ ಇಲ್ಲ. ನೀನೇನೋ ಇಲ್ಲಿ? ನೋಡಿ, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಶಾಲಿನಿ ಗಿರಿಧರ್ ಮದುವೆ ಆದರೆ ಇಬ್ಬರು ಕಂಪ್ನಿನೂ ಒಂದೇ ಆಗಲ್ವಾ? ನಾನು ಕಟ್ಟಿದ ಕಂಪ್ನಿ ನಂದು, ನಿಮ್ಮಪ್ಪಂದು ಅವನದ್ದು. ಮಾರ್ಕೆಟಲ್ಲಿ ನಾವಿಬ್ರು ಶತ್ರುಗಳು. ಪ್ರೊಫೆಷನ್ ಅನ್ನೋದು ದ್ವೇಷ ಆಗಬಾರ್ದು. ಮಾತಾಡ್ಬೇಡ. ನಿಮಗೆ ಶಕ್ತಿ ಇದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸಿ. ಅದನ್ನ ಬಿಟ್ಟು ಈ ಥರ ಎಲ್ಲ ಯಾಕೆ ಮಾಡ್ತೀರಾ? ಮಾತಾಡ್ಬೇಡ, ತೊಲಗು ಆಚೆ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ತೊಲಗು ಅಂದೆ. ನಿನ್ನ ಹಿತವಚನ ನನಗೆ ಬೇಕಾಗಿಲ್ಲ. ನೀನು ಹೋಗದಿದ್ರೆ ಕತ್ತಿಡದ ಆಚೆ ಜಪ್ತೀನಿ. ಅಪ್ಪ, ಹಾಗೆಲ್ಲ ಮಾತಾಡ್ಬೇಡಿ ಅಪ್ಪ. ಅಭಿ ಪ್ಲೀಸ್. ಗಿರಿ, ನನಗೀಗ ಅರ್ಥ ಆಗ್ತಾ ಇದೆ ಹೊರಗೆ ಹೋಗಿ ಮಾತಾಡೋಣ ಅಂತ ಯಾಕಷ್ಟು ಫೋರ್ಸ್ ಮಾಡಿದ್ರಿ ಅಂತ. ಐ ಆಮ್ ಸಾರಿ. ವಿಷಯ ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ವಾ? ಹೋಗು, ನಿಮ್ಮ ಅಪ್ಪನಿಗೆ ಹೇಳೋ ಯುದ್ಧ ಶುರುವಾಗಿದೆ ಅಂತ. ಅಭಿ, ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಈಗ ಇಲ್ಲಿಂದ ಹೋಗು. ಒಂದು ಮಾತು, ನಿಮ್ಮ ದಾರಿನ ನಾನು ಬದಲಾಯಿಸ್ತೀನಿ. ಇದು ನನ್ನ ಪ್ರಾಮಿಸ್. ಬದಲಾಯಿಸ್ತೀಯ? ಅದು ಹೇಗೆ ಬದಲಾಯಿಸ್ತೀಯೋ ಅಂತ ನಾನು ನೋಡ್ತೀನಿ. ಮೊದಲು ಜಾಗ ಖಾಲಿ ಮಾಡು. ಹೋಗು ಅಂದೆ. ಈ ಫೋಟೋ ನೋಡು. ಸಿಂಧು, ರಾಜೇಶ್ ಫೋನ್ ನಂಬರ್ ಸಿಕ್ತು. ವಾವ್, ಸೂಪರ್ ಅಕ್ಕ. ಹಾಗಾದ್ರೆ ಈಗಲೇ ಫೋನ್ ಮಾಡು. ಮಾಡ್ತೀನಿ.
ಹಲೋ. ಹಲೋ, ರಾಜೇಶ್ ಅವರಾ? ಹೌದು, ನೀವು? ನಾನು ಜೈರಾಮ್ ಅವ್ರ ಸೊಸೆ ರಜನಿ. ಹಾಂ, ಹೇಳಿ ಮೇಡಮ್. ನೀವ್ಯಾಕೆ ನನಗೆ ಫೋನ್ ಮಾಡಿದ್ರಿ? ಏನಿಲ್ಲ, ನೀವು ಅಚ್ಯುತ್ ಅಂಕಲ್ ಕಾಲ್ ರಿಸೀವ್ ಮಾಡ್ತಿಲ್ವಂತೆ, ಯಾಕೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಹಾಗೇನಿಲ್ವಲ್ಲ, ನಾನಿಲ್ಲೆಲ್ಲೋ ಇರ್ತೀನಿ, ಕೆಲವು ಸತಿ ಫೋನ್ ರೀಚ್ ಆಗಲ್ಲ. ಅಚ್ಯುತ್ ಅಂಕಲ್ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು. ಅಲ್ಲ ರೀ, ನೀವು ಅವತ್ತು ಎಂಗೇಜ್ಮೆಂಟಿಗೆ ಬರಲೂ ಇಲ್ಲ, ಇದುವರೆಗೂ ಒಂದು ಕಾಲ್ ಇಲ್ಲ, ಏನಿಲ್ಲ ಅಂದರೆ ಏನರ್ಥ? ಸುಳ್ಳು ಹೇಳ್ತಿರೋದು ಗೊತ್ತಾಗಿದೆ ಅಂತ ಹೇಳು. ಹೌದು, ನೀವು ಎಂಗೇಜ್ಮೆಂಟ್ ನಿಲ್ಸೋಕ್ಕೆ ಸುಳ್ಳು ಯಾಕೆ ಹೇಳಿದ್ರಿ? ಯಾಕ್ರಿ ಸುಮ್ಮನಾದ್ರಿ? ನಾನು ಯಾಕೆ ಸುಳ್ಳು ಹೇಳಿ ಮೇಡಮ್, ನಿಜಾನೇ ಹೇಳಿದ್ದೀನಿ. ಓ, ಮತ್ತೆ ಫೋನ್ ಮಾಡಿ ಮುಂದೇನು ಅಂತ ಹೇಳ್ದೆ ಹೋದ್ರೆ ಹೆಣ್ಣೆತ್ತವ್ರು ಭಯ ಪಡಲ್ವಾ? ಒಂದು ವಿಷಯ ನೇರವಾಗಿ ಕೇಳ್ತೀನಿ, ಉತ್ತರ ಕೊಡಿ. ಕೇಳಿ ಮೇಡಮ್, ಆದರೆ ಸುಳ್ಳು ಹೇಳೋ ಅಂಥದ್ದು ಏನೂ ಆಗಿಲ್ಲ. ನೀವೇನೇನೋ ಹೇಳಬೇಡಿ ಪ್ಲೀಸ್. ಸರಿ ಸರಿ, ನಿಮಗೆ ಅಭಿ ಅಥವಾ ಶಾಲಿನಿ ಯಾರಾದರೂ ಫೋರ್ಸ್ ಮಾಡಿದಾರಾ ಎಂಗೇಜ್ಮೆಂಟ್ ಮಾಡ್ಕೋಬಾರ್ದು ಅಂತ? ನೇರವಾಗಿ ಹೇಳಿ ರಾಜೇಶ್, ಅವ್ರೇನಾದರೂ ಹಾಗೆ ಮಾಡಿದ್ರೆ ಅದು ತಪ್ಪು, ನಾವು ಬುದ್ಧಿ ಹೇಳ್ತೀವಿ. ಹಾಗೇನಿಲ್ಲ ಮೇಡಮ್, ನನ್ಗೆ ಯಾರು ಫೋರ್ಸು ಮಾಡಿಲ್ಲ, ನಾನು ಸುಳ್ಳು ಹೇಳಿಲ್ಲ. ನನ್ನ ಫ್ರೆಂಡ್ ತೀರ್ಕೊಂಡ, ಅದಕ್ಕೆ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬರಬೇಕಾಯ್ತು. ಒಂದು 10 ದಿನದ ಕಾರ್ಯ ಇದೆ, ಅದನ್ನು ಬಿಟ್ಟು ನಾನು ಕದಲೋ ಹಾಗಿಲ್ಲ. ನಿಮಗೆ ಸುಮ್ಮನೆ ಯಾರೋ ಇಲ್ದೇ ಇರೋದೆಲ್ಲ ಹೇಳಿದಾರೆ ಅಷ್ಟೇ. ಸಾರಿ ಮೇಡಮ್, ಕೆಲಸ ಇದೆ, ಫೋನ್ ಇಡ್ಲಾ? ಒಂದು ನಿಮಿಷ ರಾಜೇಶ್, ನೀವೇ ಹೇಳ್ತಾ ಇರೋ ಹಾಗೆ ಇನ್ನು 10 ದಿನದಲ್ಲಿ ನಿಮ್ಮ ಫ್ರೆಂಡ್ ಕಾರ್ಯ ಮುಗ್ದೋಗುತ್ತಲ್ವಾ? ಹೌದು. ಹಾಗಾದ್ರೆ ನೀವು ಕಾರ್ಯ ಎಲ್ಲ ಮುಗಿಸ್ಕೊಂಡು ಬೇಗ ಬನ್ನಿ. 10 ದಿನ ಕಳೀತಿದ್ದಂಗೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಕೆ ನಾವು ಹೇಳ್ತೀವಿ. ಓಕೆ ಅಲ್ವಾ ರಾಜೇಶ್? ಹಾಂ ಹಾಂ, ಸರಿ ಮೇಡಮ್. ಅದು ಅಚ್ಯುತ್ ಸರ್ ನೋಡಿ ಡಿಸೈಡ್ ಮಾಡಿ ಹೇಳಿ ಬಿಡಿ. ನೋಡಿ, ಇವಾಗ ನಾವೇ ಅವ್ರಿಗೆ ಧೈರ್ಯ ಹೇಳೋ ಹಾಗೆ ಮಾಡಿದ್ದೀರಾ ನೀವು. ನಾವು ಹೇಳೋದನ್ನ ಕೇಳಿ, 10 ದಿನ ಕಳೀತಿದ್ದಂಗೆ ಬಂದ್ಬಿಡ್ಬೇಕು. ಈ ಎಂಗೇಜ್ಮೆಂಟ್ ನಡೀಲೇಬೇಕು, ಗೊತ್ತಾಯ್ತಾ? ಆಮೇಲೆ ಸುಮ್ಮನೆ ಬೇರೆ ಏನೋ ಆಗೋದಕ್ಕೆ ದಾರಿ ಮಾಡಿಕೊಡ್ಬೇಡಿ. ಸರಿ ಮೇಡಮ್. ಗುಡ್. ಸರಿ ಸರಿ, ನೀವು ಕೆಲಸ ನೋಡಿ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ, ಅಪ್ಪ, ಏನಮ್ಮ ಹಾಗೆ ನೋಡ್ತಾ ಇದೆಯಾ? ನಿನ್ನೆವರೆಗೆ ತುಂಬ ಬೇಜಾರಲ್ಲಿದ್ದೆ, ಇವತ್ತು ತುಂಬ ಖುಷಿಯಾಗಿದ್ದೀನಿ ಅಂತನಾ? ನೀವು ಸಂತೋಷವಾಗಿದ್ದರೆ ಸಾಕಪ್ಪ, ಕಾರಣ ಯಾಕೆ ಹುಡುಕ್ಲಿ? ಕಾರಣ ನೀನೇ ಕಣಮ್ಮ. ರಾಜೇಶಂಗೆ ಫೋನ್ ಮಾಡಿ ಸಾಕಾಯ್ತು. ನಾನು ಗಾಬರಿ ಆಗಿಬಿಟ್ಟಿದ್ದೆ, ಏನು ಬೇಕಂತಲೇ ನನ್ನ ಫೋನ್ ಅವಾಯ್ಡ್ ಮಾಡ್ತಾ ಇದ್ದಾನ ಅಂತ. ಈಗ ಬರ್ತಾ ಇದ್ನಲ್ಲ, ರಜನಿ ಸಿಕ್ಕಿದ್ಲು. ಅವಳು ಕೂಡ ರಾಜೇಶನ್ ಫೋನ್ ಮಾಡಿದ್ಲಂತೆ. ಅವನು ನಂಬರ್ ಗೊತ್ತಿಲ್ಲದೆ ರಿಸೀವ್ ಮಾಡಿದ್ದಾನೆ. ಮನುಷ್ಯ ಎಷ್ಟೇ ಒಳ್ಳೆಯವನಾದರೂ ನನ್ನ ಫೋನ್ ಯಾಕೆ ತೊಗೊಳ್ಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ.
ಅವನು ರಜನಿ ಹತ್ರನೂ ಮಾತಾಡಿದ್ನಂತೆ. ಅವನ ಕಾರ್ಯದಲ್ಲಿ ಬ್ಯುಸಿ ಇದ್ದಿದ್ದಕ್ಕೆ ನಂಗೆ ಫೋನ್ ಮಾಡಬೇಕು ಅಂದ್ಕೊಂಡ್ರು ಮಾಡೋಕ್ಕಾಗಲಿಲ್ಲಂತೆ. ಅವ್ರ ಸ್ನೇಹಿತರು ನೆಂಟರೊಬ್ಬರು ಬರಬೇಕಿತ್ತಂತೆ. ಅವ್ರ ಫೋನ್ ಅಂದ್ಕೊಂಡು ರಿಸೀವ್ ಮಾಡಿದ್ದಾನೆ. ಹತ್ತು ದಿನ ಕಾರ್ಯ ಎಲ್ಲ ಮುಗಿಸಿ ಬರ್ತಾನೆ. ಆಮೇಲೆ ಒಂದು ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರಾಯ್ತು. ನೋಡು ರಜನಿ ಒಳ್ಳೆತನನ. ನಾನು ಹೆದರಿದ್ದೆ, ಆದರೆ ಅವಳು ಧೈರ್ಯ ಮಾಡಿ ರಾಜೇಶ್ನ ಹಿಡಿದು ಮಾತಾಡ್ಸಿದಾಳೆ. ಈಗ ನಿರಾಳ ಆಯ್ತು. ಏನೇ ಡೇಂಜರಾ? ಇನ್ನು 10 ದಿನದಲ್ಲಿ ರಾಜೇಶ್ ವಾಪಸ್ ಬರ್ತಾರಂತೆ. ಅದಾದ್ಮೇಲೆ ಎಂಗೇಜ್ಮೆಂಟ್ ಅಂತಿದ್ದಾರಪ್ಪ. ಇನ್ನು 10 ದಿನ ಟೈಮ್ ಇದೆಯಲ್ಲ. ಈಗಿಂದ ಏನೂ ಮಾಡಿಲ್ಲ ಅಂದರೆ ಮತ್ತೆ ಈ ಚಾನ್ಸ್ ಸಿಗಲ್ಲ ಶಾಲು. ರಾಜೇಶ್ ನಿಜವಾಗ್ಲೂ ಹೋಗಿದ್ದಾರಾ ಅಥವಾ ನಮ್ಗೆ ಟೈಮ್ ಕೊಡೋಕ್ಕೆ ಹೀಗೆ ಅಪ್ಸ್ಕೊಂಡಾಗಿದ್ದಾರಾ ಗೊತ್ತಾಗ್ತಿಲ್ಲ. ಬೇಗ ಅಭಿಕ್ ಕರಿ. ಛೇ, ಇಷ್ಟು ಬೇಗ ಈ ಥರ ಆತರದಲ್ಲಿ ನಿಮ್ಮಿಬ್ರು ಫಸ್ಟ್ ಮೀಟಿಂಗಾ? ಈಗಿನ ಬಗ್ಗೆ ಯೋಚನೆ ಮಾಡಿ ಲೈಫ್ ಲಾಂಗ್ ಕಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ರೈಟ್ ಪಾಯಿಂಟ್. ಆದರೆ ಅವ್ನು ಕಾಣ್ತಿಲ್ಲ, ಎಲ್ಲೋಗಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ. ಫೋನ್ ಅಂತ ಒಂದಿದೆ, ಅದು ನಾಟ್ ರೀಚಬಲ್ ಅಂತ ಒಂದಾಗಿದೆ. ಓ, ಮುಂದೇನು? ಅಭಿ ಬರಬೇಕು, ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡೋಣ. ಪ್ರೀತಿ, ಇನ್ನು 10 ದಿನ ಟೈಮ್ ಇದೆ. ಅಷ್ಟರಲ್ಲಿ ಪ್ರಪಂಚನ ಮುಳುಗಿಸ್ಬೋದು. ಹೀಗೆಲ್ಲ ಇದ್ರೆ ಆಗಲ್ಲ ಶಾಲು. ನಾನು ಯಾವುದೇ ಕಾರಣಕ್ಕೂ ಅಭಿನ ಬಿಟ್ಟಿರೋಕ್ಕೆ ತಯಾರಿಲ್ಲ. ಆಮೇಲೆ ನೋಡ್ಕೊಳ್ಳೋಣ ಅಂತ ಬಿಟ್ಟರೆ ಅವನು ಸೋಮಾರಿ, ಅದೇ ಭಯ ನನಗೆ. ನಮ್ಮಣ್ಣ ನಿನ್ನ ವಿಷಯದಲ್ಲಿ ಏನು ಸೋಮಾರಿ ಅಲ್ಲಮ್ಮ. ನೋಡ್ತಾ ಇರೋ ನಿನ್ನ ಹೇಗೆ ಉಳಿಸ್ಕೊತಾನೆ ಅಂತ. ಆಯ್ತು ಸುಮ್ಮನಿರೇ. ಅಲ್ಲೆಲ್ಲಿ ನಾಚಿಕೆ ನೋಡು. ಪ್ರೀತಿ, ಒಂದು ನಿಜ ಹೇಳ, ಈ ಹೊಸದಾಗಿ ಲವ್ವಲ್ಲಿ ಬಿದ್ದಿರ್ತಾರಲ್ಲ ಅವ್ರ ಎಕ್ಸ್ಪ್ರೆಷನ್ ನೋಡೋಕೆ ಏನೋ ಒಂಥರ ಖುಷಿ ಕಣೆ. ನಮಗಿಲ್ಲಿ ಪ್ರಾಣ ಹೋಗ್ತಿದೆ ಅಂದರೆ ಇವಳಿಗೆ ಎಕ್ಸ್ಪ್ರೆಷನ್ ನೋಡ್ಬೇಕಂತ. ಶಾಲು, ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಏನಿದೆ ಅಭಿ ಸರ್, ಒಳ್ಳೆ ಕಳ್ರ ಹಾಗೆ ಮೀಟ್ ಮಾಡೋಕ್ಕಾಗಿದೆ. ಏನು ಮಾಡೋದು ರಾಜೇಶ್, ನನ್ನ ಹಿಂದೆ 2 ಹೆಣ್ಣು ದೆವ್ವಗಳು ಬಿದ್ದಿವೆ. ನಾವು ಅವ್ರ ಕಣ್ ತಪ್ಪಿಸಿ ಬರಬೇಕು. ನೀವಿಲ್ಲಿರೋದು ಗೊತ್ತಾದರೆ ನಾಳೆನೇ ನಿಮಗೂ ಪ್ರೀತಿಗೂ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿಸ್ಬಿಡ್ತಾರೆ. ನಾನು ನಿಮ್ಮನ್ನು ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕರೆಸಿದ್ದು ಅದಕ್ಕೇನೆ. ಏನಾಯಿತು? ರಜನಿ ಮೇಡಮ್ ಅವ್ರು ಫೋನ್ ಮಾಡಿದರು. ಮಿಕ್ಕಿದ್ದು ಗೊತ್ತಾಯ್ತು ಬಿಡಿ. 10 ದಿನ ಟೈಮ್ ಇದೆ. ಆಮೇಲೆ ಏನು ಹೇಳೋಕ್ಕಾಗುತ್ತೆ? ಹೀಗೆ ಎಷ್ಟು ದಿನ ಅಂತ ತಲೆ ಮರೆಸ್ಕೊಂಡಿರೋಕ್ಕೆ ಸಾಧ್ಯ? ನಾನು ಬೇರೆ ನಿಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡೋದು. ಹೇಗೋ ಅಚ್ಯುತ್ ಸರ್ ಕೈಗೆ ಇಲ್ಲಾಂದ್ರೆ ರಜನಿ ಮೇಡಮ್ ಕೈಗೆ ಪಕ್ಕ ಸಿಗಾಕೊಂತೀನಿ. ನೀವು ಹಾಗೆ ಸೈಲೆಂಟಾಗಿರಬೇಡಿ ಸರ್, ನನಗೆ ಭಯ ಆಗುತ್ತೆ. ನೀವು ಒಂದು ಸತಿ ಸೈಲೆಂಟಾಗಿದ್ದಕ್ಕೆ ನನ್ನ ಲೈಫಲ್ಲಿ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಬೀದಿ ನಾಯಿ ಥರ ಅಲಿತಾ ಇದ್ದೀನಿ. ನೀವು ಮತ್ತೆ ಸೈಲೆಂಟಾಗಿದ್ದರೆ ಅಷ್ಟೇ ನನ್ನ ಕತೆ. ಏನ್ರಿ ನೀವು? ನಿಮ್ಮ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದರೂ ನೀವು ಈ ಥರ ಜೋಕ್ ಮಾಡ್ತೀರಲ್ರಿ.